ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸುಬ್ಬು ಅಪ್ಪ ಮತ್ತೆ ನಮ್ಮ ಮಾವ ನಾನು ಅಂದ್ಕೊಂಡಾಗಿಲ್ಲ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಮ್ಮ ಮಾವ ಏನು ಮಿನಿಸ್ಟರ್ ಅಥವಾ ರೌಡಿನ? ಆಫ್ಟರ್ ಆಲ್ ಈ ಆಟೋ ಡ್ರೈವರ್ ಕೂಡ ಈ ಥರ ನಾಯಿ ಹೊಡೆದಂಗೆ ಹೊಡಿತಾ ಇದ್ದಾನೆ. ಇವರಿಬ್ರು ಸಾಮಾನ್ಯದವರಲ್ಲ, ಇವ್ರ ಹಿಂದೆ ಬೇರೆ ಏನೋ ಕಥೆ ಇದೆ. ಇವ್ರ ಕೈಗೆ ಏನಾದ್ರು ಸಿಕ್ಕಾಕೊಂಡ್ರೆ ನನ್ನ ಕತೆ ಮುಗೀತು ಅಷ್ಟೆ. ಸುಬ್ಬು 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 ನಿನ್ಗೇನು ಆಗಿಲ್ಲ ತಾನೆ ಮಗನೆ? ಸುಬ್ಬು ಸುಬ್ಬು ಬಾ ಬಾ, ನಿನ್ಗೇನು ಆಗಿಲ್ಲ ತಾನೆ ಮಗನೆ? ಇಲ್ಲ ಯಜಮಾನ್ರೆ. ಎಂತ ಕೆಲಸ ಆಗೋಯ್ತು. ಸುಬ್ಬು ನೋಡ್ಕೊಂಡು ಶ್ರಾವಣಿ ಬರ್ತಾಳೆ ಅಂತ ಅನ್ಕೊಂಡೆ. ಅವರಿಬ್ರು ಕತೆನ ಮುಗಿಸ್ಬಿಡ್ಬೋದು ಅಂತ ಅನ್ಕೊಂಡೆ. ಆದ್ರೆ ಇಲ್ಲಿ ನೋಡಿದ್ರೆ ನಾನು ಹಚ್ಚಿದ ಬೆಂಕಿ ನನ್ನೇ ಸುಡ್ತಾ ಇದ್ಯಾ. ಸುಬ್ಬು ಮತ್ತೆ ಮಾವ ಇಬ್ರು ಒಂದಾಗ್ಬಿಟ್ರು. ಇನ್ನೇನು ಹುಡುಗಾಲ ಇಲ್ಲ, ಇನ್ನೇನಿಗೆ ಹುಡುಗಾಲ ಇಲ್ಲ. ಪ್ರಾಣ ಹೋದ್ಮೇಲೂ ನಿಮ್ ಜೊತೆ ಇರ್ತೀನಿ ಅಂತ ನೀನು ಹೇಳ್ತಾ ಇದ್ದೆ. ಈಗ ನಿನ್ ಪ್ರಾಣ ಹೋಗೋವಾಗ್ಲೂ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ನಪ್ಪ ಈ ಕೆಟ್ಟ ಮನುಷ್ಯ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಯಜಮಾನ್ರೆ, ನೀವು ಅನ್ನ ಹಾಕಿ ಬೆಳೆಸಿರೋ ಜೀವ ಇದು. ಈ ಜೀವನ ಉಳಿಸ್ಕೊಳ್ಳೋ ಅಧಿಕಾರ, ತೆಗೆಯೋ ಅಧಿಕಾರ ನಿಮ್ಮೊಬ್ರಿಗೆ ಇರೋದು. ಸುಬ್ಬು, ಇವತ್ತು ಯಜಮಾನ್ರು ನಿನ್ ಜೀವ ಉಳಿಸ್ಬಿಟ್ರಪ್ಪ, ಉಳಿಸ್ಬಿಟ್ರು. ಅಯ್ಯೋ ಎದ್ದೇಳು. ಯಜಮಾನ್ರೆ ಹೊರಡನ್ ಬಾ. ನನಗೋಸ್ಕರ ನೀನು ಇಷ್ಟೆಲ್ಲ ರಿಸ್ಕ್ ತಗೋಬೇಕಾಯ್ತಾ ಸುಬ್ಬು? ನನ್ನ ಗಂಡ ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ಈ ಥರ ಹೋರಾಡ್ದ ಅಂತ ನಾನು ಹೆಮ್ಮೆ ಪಡ್ಲು, ಅಥವಾ ನನ್ನಿಂದ ಇಂಥ ಕಷ್ಟದಲ್ಲಿ ಸಿಕ್ಕಾಕೊಂಡು ನೋವು ಪಟ್ಟ ಅಂತ ದುಃಖ ಪಡ್ಲೋ ಗೊತ್ತಾಗ್ತಾ ಇಲ್ಲ. ನಿನ್ ಮೇಲೆ ನನಗಿರೋ ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ಪ್ರಾಣನೇ ಕೊಡಕ್ ತಯಾರಾಗಿದ್ಯಾ ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ ಸುಬ್ಬು. ಇದ್ಬಿಡು ಸುಬ್ಬು, ಹೀಗೆ ನನ್ನ ಹೃದಯದಲ್ಲಿ ಶಾಶ್ವತವಾಗಿದ್ಬಿಡು. ನನ್ನ ಉಸಿರು ನಿಲ್ಲೋವರೆಗೂ ನಾನಿನ್ನ ಬಿಡಲ್ಲ, ಬಿಡಲ್ಲ ಸುಬ್ಬು. ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ.
ಸುಬ್ಬು ಯಜಮಾನ್ರೆ ಮಲ್ಕೋ 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 ಪರವಾಗಿಲ್ಲ. ಇಲ್ಲ ಯಜಮಾನ್ರೆ, ನಿಮ್ಮ ಮುಂದೆ ನಾನು ಕಾಲು ಚಾಚ್ಕೊಂಡು ಮಲ್ಗೋದು ತಪ್ಪೇನಿಲ್ಲ ಕಣ, ಮಲ್ಕೊಳ. ಯಾಕೋ ಮನ್ಸ್ಕೊಂತಾರ ಆಗುತ್ತೆ ಯಜಮಾನ್ರೆ. ಸರಿನಪ್ಪ, ಬಾ ಕೂತ್ಕೋ. ಹಾಂ ನಿಧಾನ. ಹೇಗಿದೆಯಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಯಜಮಾನ್ರೆ, 2 ದಿನ ಸರಿ ಹೋಗ್ಬಿಡುತ್ತೆ. ಟೈಮಿಗೆ ಮಾತ್ರ ತಗೋತಾ ಇದೆಯಾ? ತಗೋತಾ ಇದ್ದೀನಿ. ತಿಂಡಿ ಆದಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ತಗೊಳಕ್ಕೆ ಹೇಳಿದ್ದಾರೆ. ಅರ್ಧ ಗಂಟೆ ಆಯ್ತಲ್ಲ, ನಾನೇ ಕೊಡ್ತೀನಿ ಇರು. ಬೇಡ ಯಜಮಾನ್ರೆ, ನಾನು ನಿಮ್ಮ ಸೇವೆ ಮಾಡಬೇಕು. ನಿಮ್ಮ ಹತ್ರ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ನನಗೆ ಒಂಥರ ಆಗುತ್ತೆ. ನಾನು ಯಜಮಾನ ಆಗು ಬಂದಿಲ್ಲ, ನಿನ್ನ ಕೆಲಸಗಾರ ಅಂತಲೂ ನೋಡ್ತಾ ಇದ್ದೀನಿ. ನಾನು ದೊಡ್ಡ ಮನೇಲಿದ್ದಾಗ ದೊಡ್ಡ ಯಜಮಾನ್ರು ನನಗೊಂದು ಮಾತು ಹೇಳಿದ್ರು, ನೀನೀಗ ಈ ಮನೆ ಅಳಿಯ, ಮಾವನ ಜೊತೆ ಸಲಿಗೆಯಿಂದ ಇರೋದು ತಪ್ಪಲ್ಲ ಅಂತ. ನಾನೀಗ ನಿನಗೆ ಅದೇ ಮಾತನ್ನು ಹೇಳ್ತಾ ಇದ್ದೀನಿ. ನೀನು ದೊಡ್ಡ ಮನೆ ಅಳಿಯ, ಮಾವನ ಕೈಲಿ ಆರೈಕೆ ಮಾಡಿಸ್ಕೊಳ್ಳೋದು ತಪ್ಪಲ್ಲ. ಅಲ್ವಾ? ಇದೆಲ್ಲ ಯಾಕಾಯ್ತು, ಯಾರು ಮಾಡಿದ್ದಾರೆ ಅನ್ನೋ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೊದಲೆಲ್ಲ ನನ್ನ ಮೇಲೆ ಅಟ್ಯಾಕ್ ಆಗೋದು, ಈಗ ನಿನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಹಾಗಂತ ಈ ವಿಷಯನ ನ್ಯೂಸ್ಗೆ, ಮೀಡಿಯಾಗೆ ಕೊಡೋದಿಲ್ಲ, ನಾನೇ ವಿಚಾರಣೆ ನಡೆಸ್ತೀನಿ. ಯಾಕೋ ಪೊಲೀಸ್ನವರು ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ಲ. ನನಗೆ ಗೊತ್ತು, ಇದು ಹೊರಗ್ನವ್ರ ಕೆಲಸ ಅಲ್ಲ, ನಮ್ಮ ಪಕ್ಷದಲ್ಲೇ ಏನೋ ನಡೀತಾ ಇದೆ. ಇರಲಿ, ನನ್ನ ರಾಜಕೀಯ ಕಾರಣಕ್ಕೆ ನನ್ನ ಪ್ರೀತಿಸೋರ್ಗೆ ಏನೂ ಆಗಬಾರ್ದು. ನೀನು ರೆಸ್ಟ್ ತಗೋ, ಬಾ ಮಲ್ಕೋ. ಹುಷಾ ನಿಧಾನ. ನಾನು ಕನ್ಸು ಕಾಣ್ತಿಲ್ಲ ಅಲ್ವಾ? ಅಣ್ಣ ಸುಬ್ಬುನ ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ದಾನೆ. ಎಂತ ಒಳ್ಳೆ ಸುದ್ದಿ ಇದು. ಮೊದಲು ಈ ವಿಷಯನ ಒಂದನ ಹೇಳ್ಬೇಕು.